ಅಂದರೆ ನಾವು ಮರಗಳನ್ನು ಹೆಚ್ಚು ನೆಡ್ತಾ ಹೋದಾಗೆ ಪರಿಸರದಲ್ಲಿ ತಂಪುತನ ಹೆಚ್ಚಾಗ್ತದೆ. ಯಾಕಂದರೆ ನೀವು ಸಂಪಾಜೆ ದಾಟಿ ಮಡಿಕೇರಿ ಕಡೆ ಹೋಗುವಾಗ ಆ ಕಾಡಿನ ಪ್ರದೇಶಗಳು ದಾಟ್ತಿದ್ದಾಗೆ ಜೋಡುಪಾಲದಿಂದ ಅಲ್ಲಿ ತಂಪಾಗ್ಲಿಕ್ಕೆ ಶುರು ಆಗುತ್ತೆ. ನೀವು ಶಿರಾಡಿ ಘಾಟ್ ದಾಟಿ ಹೋದಾಗ ತಂಪಾಗುತ್ತೆ. ಅಂದರೆ ಮರಗಳು ನೀವು ಮನೆಯ ಪಕ್ಕದಲ್ಲಿ ನೆಟ್ಟಾಗ ಮನೆ ತಂಪಾಗಿರ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಓಪನ್ ಮಾಡಿ ನೋಡು. ನೋಡಿ ಸ್ನೇಹಿತರೆ, ಸೂಪರ್ ಆಗಿದೆ, ಹುಳಿ ಹುಳಿಯಾಗಿ ಒಂದು ವಿಶೇಷ ರುಚಿ ಇದೆ ಅದು. ಇನ್ನೊಂದು, ಇದು ನಾನು ಯಾವ ನರ್ಸರಿಯಿಂದ ತಂದ ಗಿಡವೂ ಅಲ್ಲ, ಇದು ಅರಣ್ಯ ಇಲಾಖೆಯವರು ಕೊಟ್ಟದ್ದು. ಹೌದಾ? ಲಾಂಗ್ ಸಾಟ್ ಅಂತ ಇದರದ್ದು ಹೆಸರು. ಹೇಗಿದೆ ನೋಡಿ ಬ್ಯಾಕಲ್ಲಿ. ಸರ್, ಇದು ನೋಡಿದ್ದು ನಾನು ಪ್ರಥಮ ಬಾರಿ ಫೇಸ್ಬುಕ್ಕಲ್ಲಿ ನಿಮ್ಮ ನೋಡಿದ್ದು, ಇಲ್ಲಿ ಬಂದು ಲೈವ್ ಆಗಿ ನೋಡ್ತಿದ್ದೇನೆ. ಏನು ವಿಶೇಷತೆ ಇದರದ್ದು? ಹೇಗಿದೆ ಅಂತ ತಿನ್ನೋದು? ಅಲ್ಲಿ ಒಂದು ಚಿಕ್ಕ ಸ್ವಾರ್ಥ, ಒಂದು ಪ್ರದರ್ಶನದ ಭಾಗ ಇರ್ತದೆ. ಮನೆಯ ಪಕ್ಕವೇ ಇರಬೇಕು, ಅದನ್ನು ಬಂದವರು ನೋಡಬೇಕು, ಮತ್ತೆ ದಿನ ನಮ್ಮ ಕೈಗೆ ಸಿಗುವ ಹಾಗಿರ್ಬೇಕು, ಕಣ್ಣಿಗೆ ನೋಡುವ ಹಾಗಿರ್ಬೇಕು ಅನ್ನುವಂಥ ಒಂದು ಚಿಕ್ಕ ಸ್ವಾರ್ಥ ಇತ್ತು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೆಯ್ಯೂರು ಗ್ರಾಮದ ನರೇಂದ್ರ ರೈ ದೇರ್ಲವರ ತೋಟದಲ್ಲಿದ್ದೇನೆ. ಸಾಧಾರಣ ಕೃಷಿಕರು ನಾವೆಲ್ಲರೂ ಕೂಡ ಈ ಟೈಮಲ್ಲಿ ಹಣ್ಣಿನ ಗಿಡಗಳನ್ನು ನೆಡುವಂಥದ್ದು, ಹಣ್ಣುಗಳಾಗುವಂಥ ಸಂದರ್ಭ, ಇದೆಲ್ಲವೂ ಕೂಡ ಭಾರಿ ಚೆನ್ನಾಗಿದೆ ಈ ಬಾರಿ. ಆದರೆ ಇವತ್ತು ಹಣ್ಣುಗಳನ್ನು ಯಾವ ರೀತಿ ನೆಡಬೇಕು ಮತ್ತು ಯಾವೆಲ್ಲ ಹಣ್ಣುಗಳು ಮನೆಯಲ್ಲಿ ಆಗ್ತದೆ ಅನ್ನುವಂಥದ್ದು ತುಂಬ ಜನರಿಗೆ ಕ್ಲಾರಿಟಿಗಳಿರುವುದಿಲ್ಲ. ಅಂಥದ್ರಲ್ಲಿ ಆಗಾಗ ಫೇಸ್ಬುಕ್ನಲ್ಲಿ ನರೇಂದ್ರ ರೈ ಅವರು ಅವರ ಮನೆಯಲ್ಲಿ ಆಗುವ ಹಣ್ಣುಗಳ ಬಗ್ಗೆ ಒಂದಷ್ಟು ಫೋಟೋಗಳು ಹಾಕಿ ಮಾಹಿತಿಗಳನ್ನು ಕೊಡ್ತಾರೆ. ಕಳೆದ ಒಂದು ವಾರದಿಂದ ಒಂದು ಹಣ್ಣಿದ್ದು ಹಾಕಿದರು. ಆ ಹಣ್ಣೆ ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದವರು ಮನೆಯಲ್ಲಿ. ಆ ಕಾರಣಕ್ಕೋಸ್ಕರ ಅವರ ಮನೆಯಲ್ಲಿ ಯಾವ ರೀತಿಯ ಹಣ್ಣುಗಳಿದೆ, ಆ ಹಣ್ಣಿನ ವಿಶೇಷತೆ ಏನು, ಮತ್ತು ಆ ಹಣ್ಣಿನ ಗಿಡವನ್ನು ಅವರು ಎಲ್ಲಿಂದ ತಂದರು, ಹೇಗಿದೆ ಅನ್ನುವಂಥ ಎಲ್ಲ ಸಂಗತಿಯನ್ನು ಈ ಕಂಟೆಂಟಲ್ಲಿ ತಿಳಿಸ್ತೇನೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನು ನೀವು ಶೇರ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಸಾಮಾನ್ಯವಾಗಿ ನನ್ನ ಚಾನಲ್ ಬರುವ ವೀಡಿಯೋಗಳಿಗೂ ಮತ್ತು ಈ ವಿಡಿಯೋಗೂ ಗಜಾಂತರ ವ್ಯತ್ಯಾಸ ಮತ್ತು ವಿಶೇಷವಾಗಿರುವಂಥ ತೂಕ ಇರ್ತದೆ. ಯಾಕಂದರೆ ಕೃಷಿ ಕೆಲಸ ಮಾಡುವವರು, ಅದರ ಜೊತೆ ಕೃಷಿಯ ಲೇಖಕರು, ಕೃಷಿಯ ಸಾಹಿತಿ, ಕೃಷಿಕರ ಮಧ್ಯದಲ್ಲಿ ಕೆಲಸ ಮಾಡುವಂಥವ್ರು, ಕೃಷಿಕರಿಗೋಸ್ಕರನೇ ಉಪನ್ಯಾಸಗಳನ್ನು ಮಾಡುವವರ ತೋಟ ಹೇಗಿರ್ತದೆ ಅನ್ನುವಂಥದ್ದು ಇಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಸಿಗ್ತದೆ. ಆ ಕಾರಣಕ್ಕೋಸ್ಕರ ಸಮಾಜದ ಎಲ್ಲ ಭಾಗದಲ್ಲಿ ಇವರ ಅಭಿಮಾನಿಗಳು ಪಸರಿಸಿಕೊಂಡಿರ್ತಾರೆ. ಅದಕ್ಕೋಸ್ಕರ ನಿಮ್ಮ ವಾಟ್ಸಪ್ಪಲ್ಲಿ ಯಾರ್ಯಾರ್ದೆಲ್ಲ ಗ್ರೂಪ್ಗಳಿದೆ, ಯಾರ್ಯಾರ್ದೆಲ್ಲ ಬ್ರಾಡ್ಕಾಸ್ಟ್ಗಳಿದೆ, ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ಖಂಡಿತವಾಗಿ ಅವರಿಗೆ ಉಪಯೋಗ ಆಗುತ್ತೆ. ಬನ್ನಿ ನರೇಂದ್ರ ರೈ ಅವರ ಹಣ್ಣಿನ ತೋಟಕ್ಕೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಸಾಧಾರಣ ಆಗಾಗ ಒಂದೊಂದು ಫೇಸ್ಬುಕ್ಕಲ್ಲಿ ಆಗ್ತಾ ಇರ್ತೀರಿ. ಆ ಹಣ್ಣಿಗಿಂತನೂ ಅದರ ಬರವಣಿಗೆಯು ಹಣ್ಣಿಗಿಂತ ಹೆಚ್ಚು ರುಚಿಯಾಗಿರ್ತದೆ. ಆ ಕಾರಣಕ್ಕೋಸ್ಕರ ನಿಮ್ಮ ಮನೆಯಲ್ಲಿರುವಂಥ ವಿಶೇಷ ಹಣ್ಣುಗಳನ್ನು ಪರಿಚಯ ಮಾಡಿಸುವ ಅಂತೇಳಿ ಬಂದಿರುವಂಥದ್ದು. ಇದೊಂದು ಹಿಡ್ಕೊಂಡು ನಿಂತಿದ್ದೀರಿ. ಯಾವ ಹಣ್ಣದು? ಇದು ಒಂದು ಕಿರು ಪೇರಳೆ, ಇದು ಸ್ಟ್ರಾಬೆರಿ ಪೇರಳೆ ಅಂತ, ಸೀಬೆ, ಹುಳಿ ಮತ್ತು ಸಿಹಿ, ತುಂಬ ಚೆನ್ನಾಗಿದೆ ತಿನ್ನಲಿಕ್ಕೆ. ವರ್ಷದಲ್ಲಿ 2-3 ಸಲ ಆಗ್ತಾ ಇರ್ತದೆ. ಅದು ಹಕ್ಕಿಗಳಿಗೆ ತುಂಬ ಇಷ್ಟ. ನಾವು ತಿನ್ನೋದು ಸ್ವಲ್ಪ ಕಡಿಮೆ, ತಿನ್ಬೋದು, ಚೆನ್ನಾಗಿದೆ. ಇದು ಎಷ್ಟು ವರ್ಷ ಆಯಿತು ಗಿಡಕ್ಕೆ? ಇದಕ್ಕೊಂದು 15 ವರ್ಷ ಆಯಿತು. ಒಂದು 2-3 ಗಿಡ ಇದೆ. ಗಿಡ ಎಲ್ಲ ತಂದದ್ದು ನಾನು ಸೋನ್ಸವರ ನರ್ಸರಿಯಿಂದ, ಮೂಡಬಿದ್ರೆಯಿಂದ. ಮತ್ತೆ ಅದು ಆ ಕಾಲದಲ್ಲಿ ನಾನು ತರುವ ಹೊತ್ತಿಗೆ ಅಲ್ಲಿ ಕಸಿ ಗಿಡಗಳಿರಲಿಲ್ಲ, ಎಲ್ಲ ಬೀಜದ ಗಿಡಗಳು. ನನ್ನ ಒಂದು ಆಸಕ್ತಿ ಏನಂತಂದ್ರೆ, ನನ್ನ ಜಾಗದಲ್ಲಿ, ನನ್ನ ತುಂಡು ಭೂಮಿಯಲ್ಲಿ ಎಲ್ಲವೂ ಇರಬೇಕು ಅಂತ. ಒಂದೊಂದು ಗಿಡ, 2-2 ಗಿಡ. ಅದು ವಾಣಿಜ್ಯದ ಉದ್ದೇಶ ಅಲ್ಲ, ಒಂದು ಭಾವನಾತ್ಮಕವಾದಂಥ ಪ್ರೀತಿ. ಎಲ್ಲ ಬಗೆಯ ಗಿಡಗಳು ಎಷ್ಟು ಸಾಧ್ಯವೋ ಅಷ್ಟು. ಈಗಲೂ ಕೂಡ ಹೊರಗಡೆ ಹೋದಾಗ ಏನಾದರೂ ಒಂದು ಗಿಡ ತರುವ ಹವ್ಯಾಸ ನಮ್ಮದು. ಅದನ್ನು ನೆಟ್ಟು ಬಿಡೋದು. ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ಈಗ ಇತ್ತೀಚೆಗಂತೂ ಒಂದು ಗಿಡ ಹಾಕ್ಬೇಕಾದ್ರೆ ಇನ್ನೊಂದು ಗಿಡ ತೆಗಿಬೇಕಷ್ಟೇ. ಅದು ನೆರಳು ಜಾಸ್ತಿ ಆದರೆ ಬರುವುದಿಲ್ಲ ಅದು. ನಾವು ತಂದು ಮತ್ತೆ ಇನ್ನೊಂದು ರೈತನ ಆಸೆ ಏನು ಗೊತ್ತಾ, ಅಲ್ಲಿ ಒಂದು ಚಿಕ್ಕ ಸ್ವಾರ್ಥ, ಒಂದು ಪ್ರದರ್ಶನದ ಭಾಗ ಇರ್ತದೆ. ಮನೆಯ ಪಕ್ಕವೇ ಇರಬೇಕು, ಅದನ್ನು ಬಂದವರು ನೋಡಬೇಕು, ಮತ್ತೆ ದಿನ ನಮ್ಮ ಕೈಗೆ ಸಿಗುವ ಹಾಗಿರ್ಬೇಕು, ಕಣ್ಣಿಗೆ ನೋಡುವ ಹಾಗಿರ್ಬೇಕು ಅನ್ನುವಂಥ ಒಂದು ಚಿಕ್ಕ ಸ್ವಾರ್ಥ ಇರ್ತದೆ. ಅದರಿಂದಾಗಿ ಮನೆಯ ಸುತ್ತಮುತ್ತ ಸ್ವಲ್ಪ ಹಸಿರಿನ ಒತ್ತಡ ಜಾಸ್ತಿ. ನೀವು ಎಲ್ಲಿ ಬೇಕಾದ್ರೂ. ಇನ್ನೊಂದು, ನೀವು ಆಗ ಹೇಳಿದ ಹಾಗೆ ನನ್ನ ಮಿತಿ ಮತ್ತು ಸಾಧ್ಯತೆ ಏನಂತಂದ್ರೆ, ನಾನು ಈ ರೀತಿ ಹಣ್ಣಾದಾಗ ಅದನ್ನು ಬರೀತೇನೆ. ಅದು ಬರೆಯದೇ ಇರುವ ರೈತರಲ್ಲಿ ಇದಕ್ಕಿಂತ ಜಾಸ್ತಿ ಇರಬಹುದು. ನಾನು ಬರೀತೇನೆ, ಅವರು ಬರೀತಾ ಇಲ್ಲ. ಅದರಿಂದಾಗಿ ಬರೀತಾ ಇರುವ ನನ್ನಲ್ಲಿ ಜಾಸ್ತಿ ಇದೆ, ನೋಡುವಂಥದ್ದು ಇದೆ ಅನ್ನುವ ತಪ್ಪು ಭಾವನೆ ರೈತರಲ್ಲಿ ಬರ್ತದೆ, ಅಥವಾ ಜನರಲ್ಲಿ ಬರ್ತದೆ. ನಾನು ಅದನ್ನು ಬರೀತೇನೆ, ಅದು ಗೊತ್ತಾಗ್ಲಿ ಜನರಿಗೆ ಈ ರೀತಿಯ ಹಣ್ಣುಗಳಿವೆ ಅಂತ. ಸಾಮಾನ್ಯವಾಗಿ ನಮ್ಮ ಹೆಚ್ಚಿನ ರೈತರಲ್ಲಿ 4-5 ಬಗೆಯ ಹಣ್ಣುಗಳು ಇರ್ತವೆ. ಅದರ ಆಚೆ ಹೋಗುವುದಿಲ್ಲ. ಅದರ ಆಚೆ ಯಾಕೆ ಹೋಗುವುದಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿರುವುದಿಲ್ಲ ಅದು ಗಿಡ ಎಲ್ಲಿ ಸಿಗ್ತದೆ, ಅದನ್ನು ಹೇಗೆ ಬೆಳೆಸಬೇಕು ಅಂತ. ನಾನು ಸ್ವಲ್ಪ ಓಡಾಟ ಮಾಡುವ ಕಾರಣ ಮತ್ತು ರೈತರ ಮನೆಗಳಿಗೆ ಹೋಗುವ ಕಾರಣ
ನನಗೆ ಹೊಸ ಗಿಡಗಳ ಪರಿಚಯ ಇದೆ ಹಾಂ ಮತ್ತು ಗೊತ್ತಾಗುತ್ತೆ, ನಾನು ತಂದು ನೆಡ್ತೇನೆ. ಅದರಿಂದಾಗಿ ಅದು ಹಣ್ಣಾದಾಗ ಅದನ್ನು ನಾನೇ ಬರೀತೇನೆ. ಇದ್ರ ಹೆಸರು ಏನು ಹೇಳಿದ್ರಿ? ಸ್ಟ್ರಾಬೆರಿ ಪೇರಳೆ ಅಂತ. ಸ್ಟ್ರಾಬೆರಿ ಪೇರಳೆ. ನೋಡಿ ಸ್ನೇಹಿತರೆ, ಇಲ್ಲಿ ಹಣ್ಣಾಗಿದೆ, ಅದಾದ ನೋಡಿ ಇಲ್ಲಿ ಕಾಯಿ ಇದೆ, ನೋಡಿ ಇಲ್ಲಿ ಜಾಗದಲ್ಲಿ ಇಲ್ಲಿ ನೋಡಿ ಮುಗ್ಗು ಇದೆ. ಅಂದರೆ ಆಲ್ ಸೀಸನ್ ಅಂತ ಅನ್ಸುತ್ತೆ ಇದು ಸಾಧಾರಣ ಅಲ್ಲ ಸರ್? ಇಲ್ಲ ಇದು ಹೌದು, ಸಾಧಾರಣ ಇಡೀ ವರ್ಷದಲ್ಲಿ ಎಲ್ಲ ಕಾಲ ಆಗ್ತದೆ, ಎಲ್ಲ ಟೈಮಲ್ಲಿ ಆಗ್ತಾ ಇರ್ತದೆ, ಇಷ್ಟಪಡ್ತಾರೆ. ಹೌದು. ಆಮೇಲೆ ಇದೊಂದು ವಿಶೇಷವಾಗಿರುವಂಥ ಹಣ್ಣು, ಭಾರಿ ಫೇಮಸ್ ಹಣ್ಣು ಅಂತ ಹೇಳ್ತಾರೆ. ಹೊರದೇಶದಲ್ಲೆಲ್ಲ ಇದನ್ನು ಹಣ್ಣಿನ ರಾಜ ಅಂತ ಹೇಳ್ತಾರೆ. ದೂರದಿಂದ ನೋಡುವಾಗ ಒಂದು ಪಿಲಕ್ಕಾಯ ಅಂತ ಆಗ್ಬೋದು, ಆದರೆ ಡುರಿಯನ್ ಹೇಗಿದೆ ಸರ್? ಆಗಿದೆ ಏನಾದರೂ ಡುರಿಯನ್? ಇಲ್ಲ, ಇಷ್ಟವರೆಗೆ ಆಗಲಿಲ್ಲ. ಇದು ಕೂಡ ಬೀಜದ್ದೇ. ಹಾಂ, ಒಂದು 3 ದಶಕದ ಹಿಂದೆ ಸೋನ್ಸ್ ಅವರು ಕಸಿ ಗಿಡಗಳನ್ನು ಹೆಚ್ಚು ಮಾಡ್ತಾ ಇರಲಿಲ್ಲ, ಅಥವಾ ತಂದರೂ ಕೂಡ ವಿದೇಶದಿಂದ 1-2 ಗಿಡ ತಂದರೆ ಅದರಲ್ಲಿ ಹಣ್ಣಾದ ನಂತರ ಅದರ ಬೀಜದಿಂದ ಗಿಡಗಳನ್ನು ಜಾಸ್ತಿಯಾಗಿ ಮಾಡ್ತಾ ಇದ್ರು ಅವರು. ಈಗ ನಿಮಗೆ ಎಲ್ಲ ಥರದ ಗಿಡಗಳು ಎಲ್ಲ ನರ್ಸರಿಗಳಲ್ಲಿ ಸಿಗ್ತವೆ. ಕರೆಕ್ಟ್. ನಂಬಿಕೆಯ ಗಿಡಗಳನ್ನು, ಯಾಕೆಂದರೆ ರೈತರು ತಗೊಂಡೋಗಿ ಮೋಸ ಹೋಗಬಾರ್ದು. ಈ ಮನಸ್ಥಿತಿ ಯಾರಿಗೆ ಬರುತ್ತೆ ಅಂದರೆ ಒಬ್ಬ ರೈತನೇ ನರ್ಸರಿ ಇಟ್ಟುಕೊಂಡಾಗ. ಕರೆಕ್ಟ್. ಈ ರೀತಿಯ ನಂಬಿಕೆಗಳೆಲ್ಲ ಹುಟ್ಟುದು. ಸೋನ್ಸು ಆ ರೀತಿಯ ರೈತರು ಕೂಡ ಹೌದು, ಒಬ್ಬ ನಂಬಿಕೆಯ ರೈತ ಮನಸ್ಸಿನವರು. ಆ ಕಾರಣಕ್ಕಾಗಿ ಅವರು ರೈತರಿಗೆ ಕೊಡುವ ಗಿಡ ಅವ್ರು ಹೇಳಿಯೇ ಕೊಡ್ತಾ ಇದ್ರು. ನನಗೆ ಕೊಡುವಾಗ ನನ್ನಲ್ಲಿರುವ ಬಹುತೇಕ ಗಿಡಗಳು ಅಲ್ಲಿಂದ ತಂದದ್ದು, ಇದು ಬೀಜದ್ದು, ಇದು ಕಸಿದ್ದು ಅಂತ ಹೇಳಿಯೇ ಕೊಡ್ತಾ ಇದ್ರು. ಇದು ತಡ ಆಗುತ್ತೆ, ಇದು ಬೇಗ ಆಗುತ್ತೆ ಅಂತ ಹೇಳಿಯೇ ಕೊಡ್ತಾ ಇದ್ರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಎಲ್ಲ ಹುಳಿಗೋಸ್ಕರ ಜಾರಿಗೆಯನ್ನು ಉಪಯೋಗಿಸ್ತಿದ್ದು. ಜಾರಿಗೆಯನ್ನು ನಾವು ತಿಂತ ಇದ್ವಿ, ರಪ್ಪ ಹೇಳ್ಬೋದು ಇದೊಂದು ಜಾರಿಗೆ ಅತ್ತೆ ಅಂತೇಳಿ. ಆದರೆ ಇದು ಸ್ವಲ್ಪ ನೋಡ್ಲಿಕ್ಕೆ ಜಾರಿಗೆಯಾಗಿ. ಯಾವ ಫ್ರೂಟ್ಸ್ ಸರ್ ಇದು? ಇದು ಬರಬ್ಬ ಅಂತ, ಜಾರಿಗೆಯ ತಮ್ಮ. ಇದು ಸ್ವಲ್ಪ ಹುಳಿ ಸಿಹಿ ಇರ್ತದೆ, ಜಾಸ್ತಿ ಇನ್ನೂ ಸ್ವಲ್ಪ ಹಣ್ಣಾದಾಗ ಬಣ್ಣವೂ ಬದಲಾಗುತ್ತೆ, ಸಿಹಿ ಇರ್ತದೆ. ಸ್ವಲ್ಪ ಹೇಳಿರಿ ಅಂತ ಬಿದ್ದದ್ದು ನೋಡಿ ಅದರ. ಇದು ವರ್ಷಕ್ಕೆ ಒಂದು 3 ಸಲ ಆಗ್ತದೆ. ನನ್ನ ಪ್ರಕಾರ 3 ಸಲ ಆಗುವಾಗ ಲಕ್ಷಾಂತರ ಹಣ್ಣುಗಳು ಆಗಬಹುದು ಅಲ್ಲ. ಹಕ್ಕಿಗಳು ತಿನ್ನುವುದು ಕಡಿಮೆ, ಮತ್ತು ಮನುಷ್ಯರು ಕೂಡ ಕೆಲವರಿಗೆ ಅದು ಒಗ್ಗಿದ್ರೆ, ನಾಲಿಗೆಗೆ ಒಗ್ಗಿದ್ರೆ ಬಂದು ತಗೊಂಡು ಹೋಗಿ ತಿನ್ನುವವರು ಇದ್ದಾರೆ. ಇದನ್ನ ತಿನ್ನುವಾಗ ಕೂಡ ನಾಲಿಗೆಗೆ ಅದರದ್ದೇ ಆದಂತ ಒಂದು ಕೌಶಲ್ಯ ಇದೆ. ಅದರ ಬಾಯಿಯೇ ಅದರ ಸಿಪ್ಪೆಯನ್ನು ತೆಗೆದು ವ್ಯವಸ್ಥೆ ಮಾಡಿಕೊಳ್ಳುತ್ತೆ. ಹೌದು, ಅಂದ್ರೆ ಅದರಲ್ಲಿ ಸ್ವಲ್ಪ ಪಲ್ಪ್ ಇರ್ತದೆ. ಹೌದು, ಪಲ್ಪ್ ಇರ್ತದೆ ಅಲ್ಲ, ಹೆಚ್ಚು ಅಗಿಲಿಕ್ಕೆ ಇರುವುದಿಲ್ಲ. ಸ್ನೇಹಿತರೆ, ಒಂದು 3 ವಿಧದ ಹಣ್ಣನ್ನು ನೋಡಿದ್ರಿ. ಮೊನ್ನೆ ನಾನು ದಯಪ್ರಸಾದ್ ನರ್ಸರಿಯಲ್ಲಿ ಕೆಂಪು ರಂಬುಟ ತೋರಿಸಿದೆ. ಇವತ್ತು ನೋಡಿ ನರೇಂದ್ರಣ್ಣನ ತೋಟದಲ್ಲಿರುವಂಥ ಹಳದಿ ರಂಬುಟ, ತುಂಬ ಚೆನ್ನಾಗಿರುವಂಥದ್ದು, ಗುಂಡುಗುಂಡಾಗಿರುವಂಥ ರಂಬುಟ ಇದೆ. ಅದರ ಮಧ್ಯದಲ್ಲಿ ನಾನು ಮೊನ್ನೆ ಹೇಳಿದೆ ನೋಡಿ, ಫೇಸ್ಬುಕ್ಕಲ್ಲಿ ಹಾಕಿದರು ಅಂತೇಳಿ. ನೋಡುವಾಗನೇ ಇದು ಸೂಪರ್ ಆಗುತ್ತೆ, ಒಂದು ಫೋಟೋ ಶೂಟಿಗೆ ಆಗುವಂಥ ಹಣ್ಣು ಅಂತೇಳಿ. ಮೇಲಿಂದ ಕೆಳಗಿನವರೆಗೆ ಗೊಂಚಲು ನೋಡಿ, ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ. ಆ ರೀತಿಯ ಒಂದು ಹಣ್ಣು ಕೂಡ ಇದೆ. ಲಾಂಗ್ ಸಾಟ್ ಅಂತ ಇದರದ್ದು ಹೆಸರು. ಹೇಗಿದೆ ನೋಡಿ ಬ್ಯಾಕಲ್ಲಿ ಸರ್. ಇದು ನೋಡಿದ್ದು ನಾನು ಪ್ರಥಮ ಬಾರಿ ಫೇಸ್ಬುಕ್ಕಲ್ಲಿ ನಿಮ್ದು ನೋಡಿದ್ದು, ಇಲ್ಲಿ ಬಂದು ಲೈವ್ ಆಗಿ ನೋಡ್ತಿದ್ದೇನೆ. ಏನು ವಿಶೇಷತೆ ಇದರದ್ದು? ಹೇಗಿದೆ ಅಂತ ತಿನ್ನೋದು? ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿದೆ, ಮತ್ತು ದ್ರಾಕ್ಷಿಗಿಂತ ದೊಡ್ಡ ಸೈಜು. ದ್ರಾಕ್ಷಿ ತರಾನೇ ಗೊಂಚಲಾಗಿ ಬರ್ತಾ ಇದೆ. ಒಂದು 6-7 ವರ್ಷದಿಂದ ಈ ರೀತಿ ಹಣ್ಣಾಗ್ತದೆ. ಇದು ಈ ವರ್ಷ ಅಂತೂ ಮ್ಯಾಕ್ಸಿಮಮ್ ಇದೆ, ಫುಲ್ಲಾಗಿದೆ. ಮತ್ತು ಬಹುತೇಕ ಇದು ಬಿದ್ದು ಹಾಳಾಗೋದೇ ಜಾಸ್ತಿ. ಯಾಕಂದ್ರೆ ಇದನ್ನು ತಿನ್ನೋದು ಸ್ವಲ್ಪ ಕಷ್ಟದ ಕೆಲಸ. ಒಳಗಡೆ ತಿರುಳು ಸಿಹಿಯಾಗಿಯೇ ಇದೆ, ಬಟ್ ನೋಡಿ ಹೀಗೆ ಇದೆ, ಸಿಹಿಯಾಗಿಯೇ ಇದೆ ಇದು. ಈ ಸಿಪ್ಪೆಯಲ್ಲಿ ಒಂದು ಮೇಣ ಬರುತ್ತೆ, ಬಿಳಿಯಾದ ಒಂದು ಮೇಣ ಬರುತ್ತೆ. ಆ ಮೇಣ ತೆಗೆಯುವಾಗ, ಕೈಯಲ್ಲಿ ತೆಗೆಯುವಾಗ ಒಳಗಡೆಯ ತಿರುಳಿಗೆ ತಾಗಿದ್ರೆ ಆ ತಿರುಳನ್ನು ತಿನ್ನುವಾಗ ಕಹಿ ಅಂತ ಅನಿಸ್ತದೆ ನಮಗೆ. ಅದಕ್ಕಾಗಿ ಇದನ್ನು 1 ದಿವಸ ಅಥವಾ 2 ದಿವಸ ಇಟ್ಟರೆ, ಕೊಯ್ದು ಹಣ್ಣನ್ನು ಇಟ್ಟರೆ ಈ ಮೇಣ ಸಿಪ್ಪೆಯಲ್ಲಿ ಅದು ಇಂಗಿ ಹೋಗ್ತದೆ, ಸ್ವಲ್ಪ ಒಣಗಿದಾಗೆ ಆಗ್ತದೆ. ಹೌದು, ಅಲ್ಲ, ಒಳಗಡೆ ಹೋಗುದಿಲ್ಲ, ಕಡಿಮೆ ಸಿಪ್ಪೆ ಒಳಗಡೆ ಹೋಗ್ತದೆ, ಇಂಗಿ ಹೋಗ್ತದೆ. ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗ್ತದೆ. ಆವಾಗ ತುಂಬಾ ಸಿಹಿ ಇರ್ತದೆ ಇದು. ಇಲ್ಲದಿದ್ರೆ ಈಗ ಸ್ವಲ್ಪ ಸಿಹಿ ಕಡಿಮೆ, ನೀವು ತಿನ್ಬಹುದು, ತೊಂದರೆ ಇಲ್ಲ. ಇಲ್ಲ ಸರ್, ಸಿಹಿ ಇದೆ ಈಗನು. ಎಲ್ಲ ಇನ್ನೂ ಸಿಹಿ ಆಗ್ತದೆ. ಹೌದು, ಇನ್ನೂ ಜಾಸ್ತಿ ಸಿಹಿ ಆಗುತ್ತೆ. ಅಲ್ಲ ಸರ್, ಇದು ನೋಡುವಾಗ ಈ ಅರ್ಪದ ವರ್ಣ ಬರ್ತದಲ್ಲ, ಪುಚ್ಚದ ವರ್ಣ ಅಂತೇಳಿ. ಹೌದು ಹೌದು, ಅದ್ರಾಗೆ ನೋಡಿ ನೀವು ಇದು ರಂಬುಟಾನ್, ಪುಲ್ಷನ್, ಅಥವಾ ಈಗ ಅದು ತಿಂದ್ರಲ್ಲ ಎಂತ ಬರಬ್ಬ, ಹೆಚ್ಚು ಕಡಿಮೆ ತಿರುಳು ಒಂದೇ ರೀತಿ ಅಲ್ಲ, ಒಂದೇ ರೀತಿ ಇದೆ ಅದು. ವಾವ್. ನೋಡಿ ಸ್ನೇಹಿತರೆ, ಓಪನ್ ಮಾಡುವ. ಇದು ಕೂಡ ನಾನು ಮೂಡುಬಿದ್ರೆ ಸೋನ್ಸ್ನವರ ನರ್ಸರಿಯಿಂದಲೇ ತಂದದ್ದು. ಹಕ್ಕಿಗಳಿಗೆಲ್ಲ ಹಕ್ಕಿಗಳಿಲ್ಲ, ತಿನ್ನೋದಿಲ್ಲ ಇದನ್ನು, ಕಷ್ಟ. ಹೌದು, ಕಷ್ಟ ಆಗುತ್ತೆ ಅದಕ್ಕೆ. ಹಿಂಗೆ ಸುಲಭದನೇ ಬೋರ್ಡು ಅಂತೇಳಿ ಹೋಗ್ತಾವೆ, ಆ ಕಡೆ ಹೋಗ್ತವೆ.
ಇದು ತಿರುಳಲ್ಲಿ ಇದಿರ್ತದಲ್ಲ ಇದರಲ್ಲಿ ಆ ಬೀಜ ಕೆಲವೊಮ್ಮೆ ಬೀಜ ಇರುತ್ತೆ ತಿರುಳಲ್ಲಿ, ಕೆಲವು ತಿರುಳಲ್ಲಿ ಬೀಜವೇ ಇರುವುದಿಲ್ಲ. ಸೂಪರ್ ಇದೆ. ಹೌದು ನೋಡಿ ಸ್ನೇಹಿತರೆ, ಇನ್ನೂ 2 ದಿವಸ ಆಗ್ಬೇಕು ಇದಕ್ಕೆ. ಮರದಲ್ಲೇ 2 ದಿವಸ ಆಗಬೇಕು, ಮತ್ತೆ ಕೊಯ್ದು ನೀವು 2 ದಿವಸ ಇಟ್ಟರೆ ತುಂಬಾ ಸಿಹಿ ಇರ್ತದೆ. ಏನು ಹೆಸರು ಲಾಸ್ಟ್ ಹೇಳಿದ್ದು? ಲಾಂಗ್ ಶಾಟ್. ಲಾಂಗ್ ಶಾಟ್. ನೋಡಿ ಸ್ನೇಹಿತರೆ, ಸೂಪರ್ ಆಗಿರೋ ಒಂದು ಲಾಂಗ್ ಶಾಟ್. ನೋಡಿ ಸ್ನೇಹಿತರೆ, ನಾವು ಯಾವತ್ತೂ ಕೂಡ ನಮಗೆ ಸಹಾಯ ಮಾಡುವಂಥ ಕ್ಯಾಮರಾಮನ್ನನ್ನು ಮರೆಯೋದಿಲ್ಲ, ಅವ್ರಿಗೆ ಕೂಡ. ಯಾಕಂದರೆ ಆಗದಿಂದ ಆಸೆ ಆಗ್ತಿರ್ತದೆ. ಬೆಳಿಗ್ಗೆ ಸೇಮೆದಡ್ಡೆ ತಿಂದಿದ್ದೇವೆ ನರೇಂದ್ರನ ಮನೆಯಲ್ಲಿ. ಆದರೆ ಇದನ್ನು ನೋಡುವಾಗ ಎಷ್ಟು ತಿಂದವರಿಗೆ ಹೇಗಿರ್ಬೋದು, ಕುತೂಹಲ ಸೃಷ್ಟಿ ಆಗ್ಬೋದು ಅಲ್ಲ. ಬೇರೆ ಎಲ್ಲ ಹಣ್ಣಿಗಿಂತ ಆಕರ್ಷಿಸುವ ಶಕ್ತಿ ಜಾಸ್ತಿ ಇದೆ. ಮತ್ತೆ ಮರದ್ದು ಒಂದು ಅದು ಮರಕ್ಕೆ ಅಂಟಿಕೊಂಡ ರೀತಿ, ನೇತಾಡುವ ಕ್ರಮ, ಅದರ ಬಣ್ಣ, ಅದರ ಒತ್ತೊತ್ತಾಗಿರುವ ಅದರ ನಿಬಿಡತೆ ಎಲ್ಲವೂ ಭಾರಿ ಚಂದ ಇದೆ. ಅಲ್ಲ, ಖಂಡಿತವಾಗಿ ಇದು ಸ್ವಲ್ಪ ಮಾರ್ಕೆಟಿಗೆ ಹೋಗ್ತದೆ ಅನ್ಸುತ್ತೆ. ನೀವು ಏನಾದ್ರು ಮೂವ್ ಮಾಡಿದ್ರೆ, ನೀವು ಇದನ್ನು ಇಟ್ಕೊಂಡಿದ್ರೆ ಯಾರಿಗೆ ಬೇಕಾದ್ರೆ ಕೊಡ್ಬೋದು ನಿಮಗೆ ಅಲ್ಲ. ಹೌದು. ಅಲ್ಲ, ಇದನ್ನ ತಗೊಂಡು ಹೋಗೋರು ಇದ್ದಾರೆ, ಇಲ್ಲಿ ಲೋಕಲ್ ತಿನ್ನಿಗೆ ತಗೊಂಡು ಹೋಗೋರು ಇದ್ದಾರೆ, ಹಣ್ಣಾಗಿದೆ ಅಂತ ಕೇಳುವವರು ಇದ್ದಾರೆ. ಬಟ್ ಮಾರುಕಟ್ಟೆ ನನಗೆ ಗೊತ್ತಿಲ್ಲ ಅಲ್ಲ. ಇನ್ನೊಂದು ಸರಿ ಅದರ ಹೂ ಕೂಡ ಇದೆ ನೋಡಿ ಅಲ್ಲಿ. ಅದು ರಂಬುಟಾನ್, ಪಕ್ಕದಲ್ಲಿ ನಮ್ಮನೆ ಮಂಗ ಮಾಡ್ತಿದೆ. ಹೌದಾ? ಅದು ಬೇರೆ ಕರೆಕ್ಟ್, ಅದರದ್ದೇ ಅದರ ಜೊತೆ ಸ್ನೇಹಿತರೆ ಇಲ್ಲಿ ಕೆಂಪು ರಂಬುಟನ್ ಇದೆ, ಅದರ ಜೊತೆ ಒಂದು ವಿಶೇಷ ರಂಬುಟನ್ ಇದೆ. ಸರ್, ಈ ರಂಬುಟನ್ ಎಷ್ಟು ವರ್ಷ ಆಯ್ತು ಈ ಗಿಡಕ್ಕೆ? ಹೇಗಿದೆ? ಅದಕ್ಕೊಂದು 20 ವರ್ಷ ಆಯ್ತು. ಓ, ಅದು ಹಳದಿ, ತುಂಬಾ ಬೀಜ ಬಿಡ್ತದೆ. ಸೈಜು ಸಾಧಾರಣ ಚಿಕ್ಕದು, ತುಂಬಾ ದೊಡ್ಡದಾಗೋದಿಲ್ಲ. ಟೇಸ್ಟ್ ಚೆನ್ನಾಗಿದೆ ಅಲ್ಲ. ನೋಡಿ ಸ್ನೇಹಿತರೆ, ಇದು ನರೇಂದ್ರಣ್ಣನ ಮನೆಯ ಹೊರ ಆವರಣ. ಹಸಿರು ಬರವಣಿಗೆಗಾರರು ಮಾತ್ರ ಅಲ್ಲ, ಇಡೀ ಮನೆಯ ಸುತ್ತ ನಾನು ಬಂದು ನಿಲ್ಲಬೇಕು ಅಂತೇಳಿ ಕಾಂಪಿಟೇಷನಲ್ಲಿ ಹಸಿರು ಮರಗಳು ಬಂದು ನಿಂತಿದೆ. ಅದರ ಮಧ್ಯದಲ್ಲಿ ಸಿಮೆಂಟ್ ಕಂಬಗಳಿಗೆ ಹಾಕಿರುವಂತಹ ಒಂದು ಕಾಳುಮೆಣಸು. ಇದರ ಬಗ್ಗೆ ವಿಶೇಷವಾಗಿರುವಂಥ ಎಪಿಸೋಡು ಒಂದು ವಾರಕ್ಕಿಂತ ಮೊದಲು ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೇನೆ, ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಅದು ಯಾಕೆ ಈ ರೀತಿಯ ಕಂಬಗಳಲ್ಲಿ ಯಶಸ್ವಿ ಆಗ್ತದೆ ಆ ರೀತಿ. ಮತ್ತು ಕೆಳಗಡೆ ನೋಡಿ, ಚೆಪ್ಪನ್ನು ಇಟ್ಟು, ತೆಂಗಿನ ನಾರನ್ನು ಇಟ್ಟು ಸೆಟ್ ಮಾಡಿರುವಂಥದ್ದು ನೋಡಿ. ಅದರ ಜೊತೆಗೆ ರಂಬುಟನ್ನು ಕೂಡ ಬೆಳೆದಿದ್ದಾರೆ, ಒಂದು ವಿಶೇಷವಾಗಿರುವಂಥ ಬಣ್ಣದ ರಂಬುಟನ್. ಯಾಕೆ ಇದು ಸಣ್ಣ ಗಿಡನೇ ತೋರಿಸಿದ, ದೊಡ್ಡ ಗಿಡದಲ್ಲಿ ತುಂಬ ಆಗಿದೆ. ಅದಷ್ಟು ದೂರದವರೆಗೆ ನಾವು ನಮ್ಮ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಎಷ್ಟು ವರ್ಷ ಇದೆ ಸರ್ ಇದು ಗಿಡಕ್ಕೆ? ಈ ಗಿಡಕ್ಕೆ ಒಂದು 8 ವರ್ಷ ಆಗಿರ್ಬೋದು. ಈಗ 4-5 ವರ್ಷದಿಂದ ಇದು ಆಗ್ತಾ ಇದೆ. ಇದಂದರೆ ನಾನು 20 ವರ್ಷದಿಂದ ಸೋನ್ಸ್ ನರ್ಸರಿಯಿಂದ ರಂಬುಟಾನ್ ಗಿಡ ತರುವಾಗ ಒಂದು ಅಪರೂಪದ ತಳಿ ಬಂದಿತ್ತು. ಆ ಗಿಡವನ್ನು ನಾನು ನನ್ನ ದೊಡ್ಡಮ್ಮನ ಮಗನಿಗೆ ಕೊಟ್ಟಿದ್ದೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅದಾಗ್ತದೆ. ಒಂದೇ ಮರದಿಂದ ತುಂಬ ಆದಾಯ ಕೊಡುವಷ್ಟು ಅದು ಹಣ್ಣನ್ನು ಕೊಡ್ತಾ ಇದೆ. ಅದರಿಂದ ನಾನು ಗಿಡ ಮಾಡಿಸಿ ಇಲ್ಲಿ ನೆಟ್ಟದ್ದು. ಇದು ದೊಡ್ಡ ಸಿಪ್ಪೆ, ಸ್ವಲ್ಪ ದಪ್ಪ, ತಿರುಳು ದೊಡ್ಡದಾಗಿರುತ್ತೆ, ತುಂಬಾ ಸಿಹಿ ಇದೆ, ತುಂಬಾ ಅಪರೂಪದ. ನಾನು ಬೇರೆ ಎಲ್ಲೂ ನೋಡ್ಲಿಲ್ಲ. ಅದಕ್ಕೆ ಹೆಸರು ಕಲರೇ ಚೇಂಜ್ ಆಗಿಬಿಟ್ಟಿದೆ. ತುಂಬಾ ದೊಡ್ಡದು. ಸ್ನೇಹಿತರೆ, ಸಾಧಾರಣ ನಾವು ನಮ್ಮ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ, ನಾವು ಯಾವುದೇ ಬೆಳೆದಾದರೂ ಕಮರ್ಷಿಯಲ್ 100 ಗಿಡ 200 ಗಿಡ 500 ಗಿಡ. ನಮ್ಮ ಮನೆಗೆ ಮಾತ್ರ ನಾವು ಪೇಟೆಯಿಂದ ಹೋಗಿ ತರಕಾರಿ ಅಂಗಡಿ ಎದುರುಗಡೆ ತೊಟ್ಟೆ ಹಿಡ್ಕೊಂಡು ನಾವು ನಿಲ್ತೇವೆ. ಆದರೆ ನಾನು ಹೇಳುವಂಥದ್ದು, ಈಗ ಡ್ರ್ಯಾಗನ್ನ ಬಗ್ಗೆ ನಾವು ಮಾತಾಡಿದ ತಕ್ಷಣ 100 ನೆಡೋದು 200 ನೆಡೋದು ಇದು ಚರ್ಚೆ ನಡೀತದೆ. ಆದರೆ ಮನೆ ಪಕ್ಕ ನೀವು 4 ಗಿಡ ನೆಟ್ಟರೆ, ಸಾವಯವವಾಗಿರುವಂಥ ನಿಮ್ಮ ಮನೆಗೆ ಬೇಕಾಗಿರೋದು ಡ್ರ್ಯಾಗನ್ ಅತ್ಯುತ್ತಮವಾಗಿ ಮನೆ ಹತ್ರ ಬೆಳೀಬೋದು ಅನ್ನುವಂಥದ್ದು ನರೇಂದ್ರಣ್ಣ ತೋರಿಸಿದ್ದಾರೆ. ವರ್ಷಕ್ಕೆ ಎಷ್ಟು ಈ 5 ಗಿಡದಲ್ಲಿ ಸಿಗುತ್ತೆ ಸರ್? ಇದೀಗ 3ನೇ ವರ್ಷ ಆಗ್ತಾ ಇರುವಂಥದ್ದು. ನೋಡಿ, ಒಂದು 40-50 ಆಗ್ಬೋದು 5 ಗಿಡದಲ್ಲಿ. ನಮಗೆ ಎಷ್ಟು ಬೇಕು ಅಷ್ಟು, ನಮ್ಮ ಗೆಳೆಯರಿಗೆ ಕೊಡಲಿಕ್ಕೆ, ನಮ್ಮ ಮನೆಯ ಬಂಧುಗಳು ಬಂದಾಗ ಹಂಚಲಿಕ್ಕೆಲ್ಲ. ನಮ್ಮ ಮನೇಲಿ ಇಂಥದ್ದೊಂದು ಇದೆ ಅಂತ. ಈಗ ಹಣ್ಣಿಗೆ ಕೊಟ್ಟು ನಮ್ಮಲ್ಲಿ ಯಾವ ಗಿಡ, ಅಡಿಕೆ ಬಿಟ್ಟರೆ ಯಾವ ಗಿಡವೂ ದೊಡ್ಡ ಮಟ್ಟದಲ್ಲಿ ನೀವು ಹೇಳಿದಾಗೆ ಇಲ್ಲ. ಎಲ್ಲವೂ ಇರಬೇಕು, ಸ್ವಲ್ಪ ಸ್ವಲ್ಪ ಇರಬೇಕು. ಮತ್ತೆ ಅದು ಯಾವುದೇ ಹಣ್ಣು ಕೊಡಿ, ನಿಮಗೆ ವರ್ಷದಲ್ಲಿ ಇಡೀ ದಿವಸ ಬಿಡ್ತಾ ಇರೋದಿಲ್ಲ ಅದು. ಅದಕ್ಕೆ ಒಂದು ಉದ್ದೇಶ ಇರುತ್ತೆ, ಯಾವ ಕಾಲದಲ್ಲಿ ಬಿಡಬೇಕು, ಮತ್ತು ಆ ಕಾಲದಲ್ಲಿ ಅದು ತಿಂದರೆ ನಮ್ಮ ಆರೋಗ್ಯ, ಅದರಿಂದ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ಅದರಿಂದ ಪ್ರಯೋಜನ ಇದೆ. ಆ ನಿಟ್ಟಿನಲ್ಲಿ ಎಲ್ಲವನ್ನ ನಾನು ಬೆಳೆಸಿದ್ದೇನೆ. 4 ಗಿಡ, 5 ಗಿಡ, 2 ಗಿಡ, 1 ಗಿಡ ಎಲ್ಲ ಇದೆ. ಅದು ಕೆಲವೊಮ್ಮೆ ಹೂ ಬಿಡುವಾಗ ನೀವು ನಂಬಲಿಕ್ಕಿಲ್ಲ, ಕೆಲವು ಗಿಡಗಳ ಹೆಸರೇ ನನಗೆ ನೆನಪಿಲ್ಲ. ಯಾವತ್ತೋ ನೆಟ್ಟದ್ದು ಬೀಜದ ಗಿಡಗಳು ಈಗ ಹೂ ಬಿಡ್ತವೆ. ಒಂದು 4-5 ವರ್ಷ ಕಾದೆ. ಕೆಲವೊಮ್ಮೆ ಕಡ್ದದ್ದು ಇದೆ, 1-2-3 ಗಿಡಗಳು. ಅದು ಸ್ವಲ್ಪ ತೊಂದರೆ ಕೊಡುತ್ತೆ. ನಾವು ಹತ್ತಿರದಲ್ಲಿ ನೆಟ್ಟಾಗ ಸ್ವಲ್ಪ ಬೇರು ಬರುವುದು, ಅಂಗಳಕ್ಕೆ ತರಗೆಲೆ ಉದುರಿಸುವುದು, ಅಥವಾ ಗಾಳಿಗೆ
ಮುರಿದು ಬೀಳುವಂಥ ಇಂಥ ಸಮಸ್ಯೆಗಳಿದ್ದಾಗ ತೆಗೆದದ್ದು ಇದೆ ನಾವು ಗಿಡಗಳನ್ನು. ಅಲ್ಲ, ಹೌದು. ಅಂದರೆ ನೀವು ಹೇಳ್ತಾ ಇರೋದು ತುಂಬ ಬಾರಿ ಈಗ ನಾವು ಪೇಟೆಗೆ ಹೋಗ್ತೇವೆ, ಪೇಟೆಗೆ ಹೋಗಿ ಈಗ ಅದನ್ನು ಒಂದು ತೊಗೊಂಡು ಬರೋದಾದ್ರೆ ಒಂದು 50 ರೂಪಾಯಿ ಅಂತ ಹೇಳ್ತಾರೆ. ಹೌದು. ಆ 50 ರೂಪಾಯಿ ನಿಮಗೆ ಮನೇಲಿ ಉಳಿಯಿತು. ಈ ಉಳಿತಾಯದ ಬಗ್ಗೆ ಯಾವ ರೈತರು ಯೋಚನೆ ಮಾಡೋದಿಲ್ಲ. ಎಲ್ಲರೂ ಕೂಡ ಉಂಟಲ್ಲ, ಸುಲಭದಲ್ಲಿ ಸಿಗ್ತಾ ಇಲ್ಲ ಪೇಟೆಯಲ್ಲಿಂದ. ಇವತ್ತಿನ ಅಪರೂಪದ ಹಣ್ಣಿಗೆ ಪೇಟೆಯಲ್ಲಿರುವ ರೇಟು ನೋಡಿದರೆ ಹೌದು, ನೀವು 2 ವರ್ಷದಲ್ಲಿ ಅದರ ಆದಾಯ ತೆಗಿಲಿಕ್ಕೆ ಆಗ್ತದೆ. ಹೌದೌದು. ಆ ಮೊತ್ತವನ್ನ ನಾವು ಒಂದು ಕಂಬಕ್ಕೆ ಎಷ್ಟು ಖರ್ಚಾಗುತ್ತೋ, ಗಿಡಕ್ಕೆ ಎಷ್ಟು ದುಡ್ಡು ಕೊಟ್ಟಿರ್ತವೋ ಅದನ್ನು 2 ವರ್ಷದಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ನಮ್ಮದೇ ಅನ್ನುವಂಥದ್ದು, ನಾವೇ ಕೈಯಾರೆ ಸಾವಯವ ಗೊಬ್ಬರ ಹಾಕಿ ಬೆಳೆಸಿದ್ದು ನಮಗೆ ಅದೊಂದು ಬೇರೆ ರೀತಿಯ ಸಂಬಂಧ ಇರ್ತದೆ. ಇದು ನಮ್ದು ಅಂತ. ಅದು ರೂಪದಲ್ಲಿ ಬಹಳ ಚಂದ ಇಲ್ಲದೇ ಇರಬಹುದು, ಸ್ವಲ್ಪ ಅದಕ್ಕೆ ಬೇರೆ ಬೇರೆ ಇದು ಏನು ಕೀಟಗಳು ತೊಂದರೆ ಕೊಟ್ಟಿರ್ಬೋದು, ಸ್ವರೂಪ ಸೌಂದರ್ಯ ಬಣ್ಣ ಎಲ್ಲ ಚಂದ ಇಲ್ಲದಿದ್ರೂ ಕೂಡ ಅದು ನಮ್ಮದೇ ಅನ್ನುವಂಥ ಒಂದು ಪ್ರೀತಿ ಇರುತ್ತೆ ಅದರ ಮೇಲೆ. ಒಂದು ವಿಶೇಷವಾಗಿರುವಂಥ ಹಣ್ಣು ಇವತ್ತು ಮಾರ್ಕೆಟಲ್ಲಿ ತುಂಬ ಸದ್ದು ಮಾಡ್ತಿದೆ, ಅಬಿಯು. ಇದು ದಯಾಪ್ರಸಾದರಲ್ಲಿಂದ ತಂದದ್ದು ನಾನು. ಅವರ ಹಣ್ಣಿನ ಸರಣಿ ವಿಡಿಯೋಗಳೇ ನಮ್ಮ ಚಾನಲ್ ಬರ್ತಾ ಇದೆ. ಕರೆಕ್ಟ್ ತುಂಬ ಅಪರೂಪದ. ನಾನು ಗಿಡ ತರುವಾಗ ಒಂದು ಗಿಡ ತಂದೆ, ಅವರೇ ಕೊಡುವಾಗ ಹೇಳಿದ್ರು 2 ಬೇಕಾಗುತ್ತೆ, ಒಂದರಲ್ಲಿ ಆಗುಲ್ಲ ಅಂತ. ಆದರೂ ನೋಡುವಂಥ ಪ್ರಯತ್ನ ಪಟ್ಟು ತಂದು ನೆಟ್ಟೆ. ಕಳೆದ ವರ್ಷ ಒಂದು 15 ಹಣ್ಣಾಗಿದೆ. ಬಹಳ ಅಪರೂಪದ, ತುಂಬ ಸಿಹಿಯಾಗಿರ್ತದೆ. ನಮ್ಮ ಸಪೋರ್ಟ್ ಉಂಟಲ್ಲ ಅದೇ ರೀತಿ ಒಂದು ಒಗರು ಇದೆ ಅದರಲ್ಲಿ ಒಳಗಡೆ, ಸಿಹಿಯಾದ ಒಗರು, ತುಂಬಾ ಇಷ್ಟದ ಇದು ಸ್ಮೆಲ್ ಕೂಡ, ಸ್ವಾದ ಕೂಡ. ತುಂಬಾ ಅಪರೂಪದ ಹಣ್ಣು ಇದು. 15 ವರ್ಷ ಆಯ್ತು ಅದನ್ನ ನೆಟ್ಟು. ಅದರ ಹೆಸರು ಗೊತ್ತಿಲ್ಲ ನನಗೆ. ಸೋನ್ಸ್ ನರ್ಸರಿಯಿಂದಲೇ ತಂದದ್ದು. ತುಂಬ ಎಲೆ ಮತ್ತು ಮರದ ವಿನ್ಯಾಸ, ಅದರ ಸ್ವರೂಪ ಎಲ್ಲ ತುಂಬ ಆಕರ್ಷಕವಾಗಿದೆ. ಅದು ಮನೆಯ ಪಕ್ಕದಲ್ಲಿರುವುದು ಒಂದು ನೋಡು ದೃಷ್ಟಿಯಿಂದ ಕೂಡ ಇಷ್ಟದ ವಿನ್ಯಾಸ ಮರದ್ದು. ಈ ಬಾರಿ ಹೂ ಬಿಟ್ಟಿದೆ. ಈ ಬಾರಿ ಮೊದಲ ಬಾರಿಗೆ ಅದು ಹೂ ಬಿಟ್ಟಿದೆ. ಆ ನಿರೀಕ್ಷೆಯಲ್ಲಿ ಇದ್ದೇನೆ ಅದು ಏನು ಅಂತ. ನೋಡಿ ಸ್ನೇಹಿತರೆ, ತುಂಬ ಜನರು ನೀವು ಹಣ್ಣಿನ ಗಿಡಗಳ ಪಾಲಕರಿದ್ದೀರಿ, ನಿಮ್ಮ ಮನೆಗಳಲ್ಲಿ ತುಂಬ ಕಡೆಯಲ್ಲಿ ಇರ್ಬೋದು. ಇದು ಯಾವುದು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಖಂಡಿತವಾಗಿ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿ ಇದು ಯಾವುದು ಅಂತೇಳಿ ಗುರುತಿಸಿ ತಿಳಿಸ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಅದರ ಜೊತೆಗೆ ನೋನಿಯ ಮರ, ನೋನಿಯು ಕೂಡ ಇಲ್ಲಿ ಆಗಿದೆ. ಜ್ಯೂಸ್ ಏನೋ ಮಾಡ್ತೀರಾ ಸರ್? ಮಾಡ್ತೇವೆ. ಹೇಗಿದೆ? ಚೆನ್ನಾಗಿದೆ ಅಲ್ಲ. ಇದು ಲಕ್ಷ್ಮಣ ಫಲ ಆಗಿದೆ ಮೇಲೆ ಆಗಿದೆ ನೋಡಿ, ಬಿದ್ದಿದೆ, ಹಣ್ಣಾದದ್ದು ಬಿದ್ದಿದೆ. ಹೌದಾ? ನೀವು ತಿನ್ಬೋದು ಇದನ್ನ. ಓಪನ್ ಮಾಡಿ ನೋಡು. ನೋಡಿ ಸ್ನೇಹಿತರೆ, ಸೂಪರ್ ಆಗಿದೆ, ಹುಳಿ ಹುಳಿಯಾಗಿ ಒಂದು ವಿಶೇಷ ರುಚಿ ಇದೆ ಅದು. ಇನ್ನೊಂದು, ಇದು ನಾನು ಯಾವ ನರ್ಸರಿಯಿಂದ ತಂದ ಗಿಡವೂ ಅಲ್ಲ, ಇದು ಅರಣ್ಯ ಇಲಾಖೆಯವರು ಕೊಟ್ಟದ್ದು. ಹೌದಾ? ನೋಡಿ, ಕೆಲವೊಮ್ಮೆ ಅದರಲ್ಲೂ ಆಗಿದೆ, ಅಲ್ಲಿ ಆಗುದಿಲ್ಲ, ಇಲ್ಲಿ ಆಗುದಿಲ್ಲ ಅಂತ ಹೇಳಿ ಕೊಡುವ ಗಿಡದಲ್ಲಿ ಅದು ಏನು ಆಗುದಿಲ್ಲ, ಅದು ಸುಮ್ಮಗೆ ಅಂತ ಯೋಚನೆ ಮಾಡ್ತೇವಲ್ಲ. ನೋಡಿ ಎಷ್ಟು ಚಂದ ಆಗಿದೆ ಅಲ್ಲ, ಎಷ್ಟು ಆಗಿದೆ ಅದರಲ್ಲಿ. ಇಡೀ ಮನೆಯ ಸುತ್ತ ಹಸಿರನ್ನು ಸೃಷ್ಟಿ ಮಾಡಿದ್ರಲ್ಲ. ಈ ಸಾಗುವಾನಿಯಲ್ಲಿ ಎಷ್ಟು ವರ್ಷ ಆಯ್ತು ನೆಟ್ಟು? ಸಾಗುವಾನಿ ಒಂದು 25 ವರ್ಷ ಆಗಿರ್ಬೋದು. ನಮಸ್ಕಾರ ಸ್ನೇಹಿತರೆ, ಹಲವಾರು ವಿಧದ ಹಣ್ಣುಗಳಲ್ಲಿ ನೋಡಿದ್ರಿ. ನಾನು ಇಲ್ಲಿದ್ದೀನಿ, ಕಾಣ್ತಾ ಇದ್ದೇನಾ? ಇಲ್ಲಿ ಮರದ ಅಡಿಯಲ್ಲಿ ನೋಡಿ, ಎಷ್ಟು ಸುಂದರವಾಗಿರುವಂಥ ಒಂದು ಮರ ಅಂತ ಹೇಳಿದರೆ ನಿಮ್ಗೆ ಇಡೀ, ಅಂದರೆ ಅವರು ಹೇಳಿದರು ಇದರ ಅಡಿಯಲ್ಲಿ ಒಂದು 3 ಡಿಗ್ರಿ ಟೆಂಪ್ರೇಚರ್ ಡೌನ್ ಆಗುತ್ತೆ ಅಂತ. ಅಂದರೆ ನಾವು ಮರಗಳನ್ನು ಹೆಚ್ಚು ನೆಡ್ತಾ ಹೋದಾಗೆ ಪರಿಸರದಲ್ಲಿ ತಂಪುತನ ಹೆಚ್ಚಾಗ್ತದೆ. ಯಾಕಂದರೆ ನೀವು ಸಂಪಾಜೆ ದಾಟಿ ಮಡಿಕೇರಿ ಕಡೆ ಹೋಗುವಾಗ ಆ ಕಾಡಿನ ಪ್ರದೇಶಗಳು ದಾಟ್ತಿದ್ದಾಗೆ ಜೋಡುಪಾಲದಿಂದ ಅಲ್ಲಿ ತಂಪಾಗಲಿಕ್ಕೆ ಶುರು ಆಗುತ್ತೆ. ನೀವು ಶಿರಾಡಿ ಘಾಟ್ ದಾಟಿ ಹೋದಾಗ ತಂಪಾಗುತ್ತೆ. ಅಂದರೆ ಮರಗಳನ್ನು ನೀವು ಮನೆಯ ಪಕ್ಕದಲ್ಲಿ ನೆಟ್ಟಾಗ ಮನೆ ತಂಪಾಗಿರ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಸರ್, ಸಮಾಜದಲ್ಲಿ ಕೃಷಿಯ ಜೊತೆಗೆ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾರೆ. ಹೆಚ್ಚಿನ ಉದ್ಯೋಗಗಳು ಅದು ಇಂಡಿವಿಜುವಲ್ ಆಗಿರ್ತದೆ. ಒಬ್ಬ ಆಫೀಸ್ ಕೆಲಸಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಒಂದು ಮಾತ್ರ ಕೆಲಸ, ಅದು ಇಡೀ ಮನೆ ಕೆಲಸ ಅಲ್ಲ. ಆದರೆ ನಾವು ಕೃಷಿಕನಿಗೆ ಆ ರೀತಿ ಆಗೋದಿಲ್ಲ. ಇಡೀ ಫ್ಯಾಮಿಲಿಯವರು ಸೇರಿಕೊಂಡು ಮನೆಯವ್ರದ್ದು ಸಪೋರ್ಟ್ಗಳು ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ನೀವು ಹೇಗೆ ಇದನ್ನೆಲ್ಲ ಹಂಚಿಕೊಂಡು ಮ್ಯಾನೇಜ್ ಮಾಡ್ತೀರಿ? ಇವಳು ನನ್ನ ಶ್ರೀಮತಿ ಪವಿತ್ರ ಅಂತ. ನನ್ನ ಕೃಷಿಯ ಭಾಗದಲ್ಲಿ ಅದನ್ನು ನೀವು ಸಾಧನೆ ಅಂತ ಗುರುತಿಸುವುದಾದರೆ ಅದರಲ್ಲಿ ಇವಳ ಪಾತ್ರ ತುಂಬ ಇದೆ. ನಮ್ಮ ದೇಶದ ಕೃಷಿ ರಂಗ, ಅದರಲ್ಲೂ ಕೂಡ ಸಾಂಪ್ರದಾಯಿಕ ಕೃಷಿ, ಅದು ಯಾವತ್ತೂ ಕೂಡ ಒಂಟಿ ಅಲ್ವೇ ಅಲ್ಲ, ಅದು ಜಂಟಿ. ಶ್ರೀಮತಿಯ ಪಾತ್ರ ತುಂಬ ಇರುತ್ತೆ. ಅದು ಹಿಂದಿನಿಂದಲೂ ಕೂಡ ನಾವು ಯಾವುದೋ ಒಂದು ಬೀಜ ಹಾಕಬೇಕು ಅಂತ ಹೊರಟಾಗ ಆ ಬೀಜವನ್ನು ಅಟ್ಟದಿಂದ ದೆಂಗದಿಂದ ತೆಗೆದುಕೊಡುವ ಕೆಲಸ ಅವಳು ಮಾಡೋದು, ಅಥವಾ ಅದನ್ನು ಸಂಗ್ರಹಿಸಿಡುವ ಕೆಲಸ ಅವಳು ಮಾಡೋದು. ನಮ್ಮ ಮನೆಯಲ್ಲಿ ಕೂಡ ಅದಕ್ಕೆ ಹೊರತಲ್ಲ ಅವಳು. ಇಡೀ ಕೃಷಿಯಲ್ಲಿ ಅವಳ ಪಾತ್ರ ತುಂಬ ಇದೆ. ಆಸಕ್ತಿ ಅವಳಿಗೆ, ಅದನ್ನು ಹೂವಿನ ಗಿಡ ನೆಡೋದು, ಬೇರೆ ಗಿಡಗಳನ್ನು, ಹಣ್ಣಿನ ಗಿಡ ನೆಡೋದು, ಇಂಥದ್ರಲ್ಲಿ ತುಂಬ ಆಸಕ್ತಿ ಇದೆ. ಆ ಕಾರಣಕ್ಕಾಗಿ ಇದೊಂದು ನಿಮಗೆ ಅದು ಪೂರ್ಣ ದೃಷ್ಟಿಯಲ್ಲಿ ಕಾಣಿಸ್ತಾ ಇದೆ. ಅದ್ರಲ್ಲಿ ನನ್ನ ಪಾತ್ರ ಎಷ್ಟುಂಟು ಅಷ್ಟೇ ಪಾತ್ರ ಅವಳದ್ದು ಇದೆ. ಸ್ನೇಹಿತರೆ, ಒಂದು ಕೃಷಿಯ ಅದ್ಭುತ ಒಳ ಸಂಗತಿಗಳು, ಮಣ್ಣಿನ
ವಾಸನ ಇದನ್ನೆಲ್ಲವೂ ಕೂಡ ಸರ್ ನಮಗೆ ತಿಳಿಸಿದರು. ನಮ್ಮ ಚಾನಲ್ ಕಡೆಯಿಂದ ಅವರಿಗೆ ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ರತ್ನಗಿರಿ ಗಿಡವನ್ನು ಕೊಡ್ತೇನೆ. ಯಾಕೆ ಇದು ರತ್ನಗಿರಿ ಗಿಡವನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ರೆ, ಇದೊಂದು ವಾಣಿಜ್ಯ ದೃಷ್ಟಿಯಿಂದ. ಯಾಕಂದರೆ ಒಬ್ಬ ಕೃಷಿಕ ಅಂತ ಹೇಳಿದ್ರೆ ಕೇವಲ ಪರಿಸರ ಅಂತ ಹೇಳಿದ್ರೆ ಸಾಕಾಗಲ್ಲ, ಅವನ ಮನೆ ಖರ್ಚುಗಳಿರ್ತದೆ. ಅವನಿಗೆ ಪೆಟ್ರೋಲ್ ಪಂಪಿಗೆ ಹೋಗುವಾಗ ನಾನು ಪರಿಸರ ಉಳಿಸಿದ್ದೇನೆ, ನನಗೊಂದು 200 ರೂಪಾಯಿ ಪೆಟ್ರೋಲ್ ಹಾಕು ಅಂತ ಹೇಳಿದ್ರೆ ಯಾರೂ ಪೆಟ್ರೋಲ್ ಹಾಕೋದಿಲ್ಲ. ಅವನಿಗೆ ಪೆಟ್ರೋಲ್ ಹಾಕಬೇಕಂದ್ರೆ ಈ ರೀತಿ ಅಡಿಕೆ ಗಿಡಗಳು ಬೇಕಾಗತ್ತೆ. ಅದೇ ರೀತಿಯಲ್ಲಿ ಪರಿಸರವನ್ನು ಉಳಿಸಿಕೊಳ್ಳುವಂಥದ್ದು, ಇನ್ಯಾವುದೋ ಶಾಲೆಗಳು ವನಮಹೋತ್ಸವ ಸಂದರ್ಭದಲ್ಲಿ 4 ಗಿಡ ನೆಟ್ಟು ಆ ಕಡೆ ದನ ತಿನ್ನುವಂಥದ್ದು, ಆ ರೀತಿಯ ಸಿಚುವೇಶನ್ಸ್ ಅಲ್ಲ. ಪ್ರತಿಯೊಬ್ಬ ರೈತನ ಕರ್ತವ್ಯ. ಪರಿಸರಕ್ಕೆ ಪ್ರತಿಯೊಬ್ಬ ರೈತನೂ ಕೂಡ ಒಬ್ಬ ವಾರಸುದಾರ. ಆ ಕಾರಣಕ್ಕೋಸ್ಕರ ಸರ್ ಒಂದು ವಿಶೇಷವಾಗಿರುವಂಥ ಗಿಡ, ಇದಕ್ಕೆ ನಾಗಲಿಂಗ ಪುಷ್ಪ ಅಂತ ನಾವು ಹೇಳ್ತೇವೆ. ಇದನ್ನು ಕೊಟ್ಟಿರುವಂಥದ್ದು ಪ್ರಕಾಶ್ ಜೋಶಿ ಅಂತೇಳಿ. ಇವರು ವಿಶೇಷವಾಗಿ ಅಧ್ಯಯನ ಮಾಡಿ ಆ ರೀತಿಯ ಗಿಡಗಳಿಂದ ಹೇಗೆ ಬೀಜ ಮಾಡೋದು, ಆ ಬೀಜದಿಂದ ಹೇಗೆ ಗಿಡಗಳನ್ನು ಮಾಡೋದು ಮರದಿಂದ ಅನ್ನುವಂಥದ್ದನ್ನು ಮಾಡಿದ್ದಾರೆ. ನಮ್ಮ ಚಾನಲ್ ಒಂದು ವಿಶೇಷ ವಿಡಿಯೋ ಇದೆ. ಅವರಿಗೆ ಬೇರೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಹೆಚ್ಚಿನ ದೇವಸ್ಥಾನಗಳಿಗೆ ಕೊಡಬೇಕು ಅಂತ. ಯಾಕಂದರೆ ಇದು ತುಂಬ ಸುಂದರವಾಗಿ ಬೆಳೀತದೆ, ನಿತ್ಯ ತುಂಬ ಹೂಗಳಾಗ್ತದೆ ಇಡೀ ವರ್ಷ. ಅದಕ್ಕೋಸ್ಕರ ಆ ರೀತಿಯ ಗಿಡಗಳನ್ನು ಕೊಟ್ಟಿದ್ದಾರೆ. ಇದನ್ನು ಕೊಟ್ಟಿರೋದು ಕೂಡ ಆದಿರಾಜ್ ಜೈನ್ ಅಂತೇಳಿ, ಬಂಟ್ವಾಳದ ಪಕ್ಕದವರು. ಅವರು ಕೂಡ ಒಬ್ಬರು ಕಂಬಳದ ವೇಗದ ಓಟಗಾರರು. ಅದನ್ನು ಬಿಟ್ಟವರು ಕೃಷಿ ಕಡೆಗೆ ಬಂದು ಮನೆಯ ಪಕ್ಕ ಪ್ರತಿ ವರ್ಷ ಒಂದು 20,000 ಒಳ್ಳೆ ಗಿಡಗಳನ್ನು ಮಾಡಿಕೊಡ್ತಾರೆ. ಆ ರೀತಿಯ ಒಂದು ವಿಶೇಷವಾಗಿರುವಂಥ ಈ ರೀತಿ ಒಂದು ಪರಿಸರ, ಇನ್ನೊಂದು ಮನೆ, ಒಂದು ವಾಣಿಜ್ಯ, ಇನ್ನೊಂದು ಅದರಿಂದ ಹೊರತಾಗಿರುವಂಥದ್ದು, ಅದನ್ನು ಅದರ ಸಂಕೇತವಾಗಿ ನಮ್ಮ ಚಾನಲ್ ಕಡೆಯಿಂದ ಕೊಟ್ಟಿದ್ದೇನೆ ಸರ್. ಧನ್ಯವಾದಗಳು ಸರ್. ಸಂಪೂರ್ಣ ಸಹಜ ಕೃಷಿಯ ಹಲವು ವೀಕ್ಷಕರು, ಹಲವು ಅಭಿಮಾನಿಗಳು, ಎಲ್ಲರೂ ಕೂಡ ನಿಮ್ಮ ಅಭಿಮಾನಿಗಳು. ನಿಮ್ಮಿಂದ ಒಂದು ಹಂತದಲ್ಲಿ ಎಲ್ಲರೂ ಕೂಡ ಪ್ರೇರಣೆ ಪಡೆದವರೇ. ಹಾಗೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ಗಳಲ್ಲಿ ನಿಮಗೆ ಧನ್ಯವಾದಗಳು.